ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ. ತಮ್ಮ ಮಕ್ಕಳನ್ನ ಕಾಲೇಜಿಗೆ ಓದೋಕೆ ಕಳುಹಿಸುವಂತಹ ಪೋಷಕರು ನೋಡಲೇಬೇಕಾದಂತಹ ಸುದ್ದಿ. ಯಾಕಂದ್ರೆ ಇಲ್ಲಿ ಉಪನ್ಯಾಸಕನೇ ಪಾಠ ಮಾಡ್ತಿದ್ದವನೇ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋಕೆ ಪ್ರಯತ್ನ ಪಟ್ಟಿದ್ದಾನೆ, ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ. ಬೆಂಗಳೂರಿನ ಜಯನಗರ ಜೈನ್ ಕಾಲೇಜಿನ ಉಪನ್ಯಾಸಕನ ಕರಾಳ ಮುಖ ಈಗ ಅನಾವರಣವಾಗ್ತಾ ಇದೆ. ಡಿಪಾರ್ಟ್ಮೆಂಟ್ HOD ಸಂಜೀವ್ ಕುಮಾರ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಜಯನಗರದಲ್ಲಿರುವಂತಹ ಜೈನ್ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ HOD ಆಗಿರುವಂತಹ ಈ ಸಂಜೀವ್ ಕುಮಾರ್ ಊಟಕ್ಕೆ ಅಂತ ಹೇಳಿ ವಿದ್ಯಾರ್ಥಿನಿಯನ್ನ ಮನೆ ಕರೆಸಿ ಲೈಂಗಿಕ ಕ್ರಿಯೆಗೆ ಒತ್ತಡವನ್ನ ಹೇರಿದಂತಹ ಆರೋಪ ಕೇಳಿಬಂದಿದೆ. ಹಾಜರಾತಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಆಮಿಷವನ್ನ ತೋರಿಸಿ ಫೋರ್ಸ್ ಮಾಡಿ ಲೈಂಗಿಕ ಕ್ರಿಯೆಗೆ ಒತ್ತಡವನ್ನ ಹೇರಿದ್ದಾನಂತೆ ಸಂಜೀವ್ ಕುಮಾರ್ ಮಂಡಲ್. ಸದ್ಯ ಈತನ ವಿರುದ್ಧ FIR ದಾಖಲಾಗಿದೆ. ಸಂತ್ರಸ್ತ ವಿದ್ಯಾರ್ಥಿನಿ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾಳೆ. ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದವನು ಅಂಥ ವ್ಯಕ್ತಿ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಮುಂದಾಗಿದ್ದಾನೆ. ಮನೆ ಕರೆಸಿದ್ದಾನೆ, ಊಟಕ್ಕೆ ಅಂತ ಹೇಳಿ ಮನೆ ಕರೆಸಿ ಆ ನಂತರದಲ್ಲಿ ಕಾಲೇಜಿನಲ್ಲಿ ನಿನ್ನ ಹಾಜರಾತಿಯನ್ನ ಹೆಚ್ಚು ಮಾಡ್ತೀನಿ ಅಂತ ಹೇಳಿ ಆಮಿಷವನ್ನೆಲ್ಲ ಒಡ್ಡಿ ಆಕೆಯ ಮೇಲೆ ಲೈಂಗಿಕ ಕ್ರಿಯೆಗೆ ಒತ್ತಡವನ್ನ ಹೇರಿದಂಥ ಆರೋಪ ಇದೇ HOD ಸಂಜೀವ್ ಕುಮಾರ್ ಮಂಡಲ್ ವಿರುದ್ಧ ಕೇಳಿ ಬರ್ತಾ ಇದೆ. ಸದ್ಯ ಸಂತ್ರಸ್ತೆ ಈತನ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾಳೆ. ಸಂಜೀವ್ ಕುಮಾರ್ ವಿರುದ್ಧ FIR ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಜ್ಞಾನ ದೇಗುಲದಲ್ಲಿ ಇಂಥ ಕೃತ್ಯ ಆಗಿದೆ ಅಂತಂದ್ರೆ ನಿಜಕ್ಕೂ ಆಘಾತಕಾರಿಯಾಗಿರುವಂತಹ ವಿಚಾರ. ವಿದ್ಯಾರ್ಥಿನಿ ದಾಖಲು ಮಾಡಿರುವಂತಹ FIR ನಲ್ಲಿ ಏನಂತ ಆರೋಪಿಸಲಾಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಗತಿ? ವಿದ್ಯಾನಗರದ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ಭಯ ಹುಟ್ಟಿಸಿರುವಂಥದ್ದು. ಆ ಕಾಲೇಜ್ಗೆ ಮತ್ತೆ ಹೋಗ್ಬೇಕಾ ಬೇಡವಾ ಈ ರೀತಿಯಾದಂತಹ ಗೊಂದಲದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಯಾಕಂದ್ರೆ ಇಲ್ಲಿ ಆರೋಪಿ ಅಂತ ಆಗಿರುವಂತಹ ವ್ಯಕ್ತಿ ಯಾವ ಡಿಪಾರ್ಟ್ಮೆಂಟ್ನ HOD ಆಗಿರುವಂತಹ ಸಂಜೀವ್ ಕುಮಾರ್ನನ್ನ ಕೇವಲ ಸಸ್ಪೆಂಡ್ ಮಾಡಿದ್ದಾರೆ, ಟರ್ಮಿನೇಟ್ ಮಾಡಿಲ್ಲ. ಆತ ಏನಾದರೂ ವಾಪಸ್ ಕಾಲೇಜ್ಗೆ ಬಂದ್ರೆ ಮತ್ತೆ ಈ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಕಾಲೇಜ್ಗೆ ಹೋಗ್ಬೇಕಾ ಬೇಡವಾ ಅಂತ ಇತರ ವಿದ್ಯಾರ್ಥಿಗಳು ಕೂಡ ಈಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಈ ಒಂದು ಘಟನೆ ನಡೆದಿರುವಂತದ್ದು ಸೆಪ್ಟೆಂಬರ್ 25ನೇ ತಾರೀಕಿಗೆ ನಡೆದಿರುವಂತಹ ಘಟನೆ. ತಡವಾಗಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಆ ಸಂತ್ರಸ್ತ ಯುವತಿ FIR ಕೂಡ ದಾಖಲು ಮಾಡಿದ್ದಾರೆ. ಆಕೆ ದಾಖಲು ಮಾಡಿರುವಂತಹ FIR ನಲ್ಲಿ ಇರುವಂತಹ ಪ್ರಮುಖ ಅಂಶ ಏನಪ್ಪಾ ಅಂತ ಅಂದ್ರೆ, ತನ್ನನ್ನ ಆತ ತನ್ನ ಹೆಂಡತಿ ಮತ್ತೆ ಮಕ್ಕಳು ಮನೆಯಲ್ಲಿದ್ದಾರೆ, ಊಟಕ್ಕೆ ಬಾ ಅಂತ ಮನೆಗೆ ಕರೆಸ್ಕೊಳ್ತಾನೆ. ಅದರ ಜೊತೆಗೆ ಈಕೆಯ ಹಾಜರಾತಿ ಕೂಡ ಕಡಿಮೆ ಇರುತ್ತೆ. ನಿನಗೆ ಅಟೆಂಡೆನ್ಸ್ ಅನ್ನ ಜಾಸ್ತಿ ಕೊಡುವಂತಹ ಒಂದು ಏನು ಆಮಿಷವನ್ನ ಒಡ್ತಾನೆ, ಜೊತೆಗೆ ಅಟೆಂಡೆನ್ಸ್ ಅನ್ನ ನಾನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾ ಹೇಳ್ತಾ ಈಕೆಯ ಜೊತೆಗೆ ಅನುಚಿತವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಆಕೆಗೆ ಲೈಂಗಿಕ ಕ್ರಿಯೆಗೆ ಏನೋ ಒತ್ತಡವನ್ನ ಆರೋಪ ಇರುವಂತದ್ದು. ಈತನ ವಿರುದ್ಧ ಈಗ ಈ ಸಂಜೀವ್ ಕುಮಾರ್ ವಿರುದ್ಧ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂಥದ್ದು. ಈತನನ್ನ ಟ್ರೇಸ್ ಮಾಡುವ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ. ಆತನನ್ನ ಟ್ರೇಸ್ ಮಾಡೋದಕ್ಕೆ ಈಗ ಆಲ್ರೆಡಿ ಪೊಲೀಸರು ಆತನನ್ನ ಹುಡುಕಾಡ್ತಾ ಇರುವಂಥದ್ದು ಕೂಡ ಹೌದು. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಕಾಲೇಜಿನ ಆವರಣದಲ್ಲಿ ಈತನನ್ನ ಟರ್ಮಿನೇಟ್ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಪ್ರತಿಭಟನೆ ಮಾಡೋದಕ್ಕೆ ಕಾಲೇಜು ಆಡಳಿತ ಮಂಡಳಿ ಅವಕಾಶ ಕೊಡೋದಿಲ್ಲ. ಅದರ ಜೊತೆಗೆ ಯಾರು ಪ್ರತಿಭಟನೆ ಮಾಡ್ತಾರೆ ಅವರ ID ಕಾರ್ಡ್ ಅನ್ನ ಕೂಡ ಕೇಳ್ತಾರಂತೆ. ಜೊತೆಗೆ ಇವರನ್ನ ಟಾರ್ಗೆಟ್ ಮಾಡುವಂತಹ ಪ್ರಯತ್ನ ಕೂಡ ಆಗುತ್ತೆ. ಜೊತೆಗೆ ಇವರೆಲ್ಲರನ್ನು ಕೂಡ ಒಂದೇ ಕಾನ್ಫರೆನ್ಸ್ ರೂಮ್ ಅಲ್ಲಿ ಕೂಡ ಹಾಕಿ ನೀವ್ಯಾರು ಕೂಡ ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಅವರ ಮನವೊಲಿಸುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿರುವಂತಹ ಸುದ್ದಿಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ನ್ಯೂಸ್ ಫಸ್ಟ್ ನ ಸಂಪರ್ಕ ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾ,